ಸಿಎಂಗೆ ಇವತ್ತು ಬಹಳ ಪ್ರಮುಖವಾದಂಥ ದಿನ. ಇವತ್ತು ವರದಿ ತಿರಸ್ಕಾರ ಆಗುತ್ತಾ ಅಥವಾ ಪುರಸ್ಕಾರ ಆಗುತ್ತಾ, ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ದೂರದಾರದಂತಹ ಸ್ನೇಹ ಕೃಷ್ಣ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ಮಹತ್ವದ ದಿನ ಸರ್. ಇವತ್ತು ಏನಾಗ್ಬೋದು ಸರ್? ಸರ್, ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರದು ವರದಿ ಸದ ಆ ವರದಿನ ತಿರಸ್ಕಾರ ಮಾಡಿ ಅವರು ಏನು ಆರೋಪಗಳಿರುತ್ತೆ, ನಾನು ಆರೋಪ ಮಾಡಿದ್ದೀನಿ, ಆ ಆರೋಪನ ಸಾಬೀತುಪಡಿಸೋದಕ್ಕೆ ನನಗೆ ಕಾನೂನಾತ್ಮಕ ಅವಕಾಶವನ್ನು ನೀಡುತ್ತನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಅಂದರೆ ನೀವು ಕೂಡ ಯಾವೆಲ್ಲ ಅಂಶಗಳನ್ನ ನ್ಯಾಯಾಲಯದ ಗಮನಕ್ಕೆ ತಗೊಬಂದಿದ್ದೀರಾ ಸರ್ ಅಂತ? ಸರ್, ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ದಾರೆ, ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳ ವಿರುದ್ಧ ಸಾಬೀತುಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ. ಆದರೆ 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-51 ನಿವೇಶನ ಕೊಟ್ಟಿದ್ದಾರೆ, ಅದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು. ಸರ್, ಅದೇ ಸರ್ ಹೇಳ್ತಾರೆ, ಆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿನ ಸಲ್ಲಿಸಿದ್ದಾರೆ. ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ವರದಿ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ಲ. ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. ಇವರು ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ, ಆದರೆ ಪ್ರಭಾವನ ಬೀರಿದ್ದಾರೆ. ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು. ಅಂದರೆ ಅಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಅವರು ಕೂಡ ಎಲ್ಲೆಲ್ಲಿ ಲೋಪಗಳಾಗಿದೆ ಒಂದು ಪಟ್ಟಿಯೆಲ್ಲ ಮಾಡಿತ್ತು. ಇದು ನಿಮ್ಗೆ ಎಷ್ಟು ಸಹಕಾರಿ ಆಗುತ್ತೆ ಸರ್? ಅಲ್ಲ, ನನಗೆ ತುಂಬ ಸಹಕಾರ ಆಗುತ್ತೆ ಸರ್. ಅದನ್ನೇ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರುತ್ತೆ. ನನ್ನ ದೂರವಾಣಿ ಸಂಬಂಧ 2 ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆ. ಒಂದು ತನಿಖಾ ಸಂಸ್ಥೆ ನಾನು ಮಾಡೋ ಆರೋಪಗಳ ಮೇಲ್ನೋಟಕ್ಕೆ ಸಾಬೀತಾಗಿದೆ, ಅದಕ್ಕೆ ಪೂರಕ ದಾಖಲೆಗಳು ಈ ಥರ ಇದೆ ಅಂತೇಳಿ ಮತ್ತೊಂದು ತನಿಖಾ ಸಂಸ್ಥೆಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಮಾಹಿತಿ ಮತ್ತು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿ ಪರಿಗಣಿಸಿದೆ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿನ ಸಲ್ಲಿಸಿದ್ದಾರೆ. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಈ ಲೋಕಾಯುಕ್ತದಿಂದ ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಆ ತನಿಖಾಧಿಕಾರಿ ಕ್ರಮ ತೇಳಿ ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಸರ್, ಒಂದು ವೇಳೆ ಆ ನ್ಯಾಯಾಲಯ ಆ ವರದಿಯೆಲ್ಲ ಪುರಸ್ಕಾರ ಮಾಡಿದ್ರೆ ನೆಕ್ಸ್ಟ್ ಹೋರಾಟ ಏನಿರುತ್ತೆ ಸರ್ ಅಂತ? ಸರ್, ಅದು ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸ್ತೀನಿ. ಒಂದು ವೇಳೆ ತಿರಸ್ಕಾರ ಆದರೆ ಸರ್ ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಸರ್ ಈ ಒಂದು ಪ್ರಕರಣದಲ್ಲಿ? ಸರ್, ತಿರಸ್ಕಾರ ಆಯಿತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆರೋಪಣ ವಿಚಾರಣೆ ಒಳಪಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಮೊದಲಿಗೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿ ಸಾಕ್ಷಿ ನುಡಿದು ಅದ್ರ ನನ್ನ ಜೊತೆಗೆ ಅವಶ್ಯಕತೆ ಇರತಕ್ಕಂಥ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಒಳಪಡಿಸಿ ದಾಖಲಾತಿಗಳನ್ನು ಗುರುತು ಮಾಡಿಸಿ ಆನಂತರ ಮತ್ತೊಮ್ಮೆ ಒಂದು ವಾದವನ್ನು ಮಂಡನೆ ಮಾಡಿ ಆರೋಪಿಗಳಿಗೆ ಒಂದು ಸಮನ್ಸ್ ಜಾರಿ ಮಾಡಿಸುವಂಥ ಕೆಲಸ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂಗೆ ಇವತ್ತು ಬಹಳ ಪ್ರಮುಖವಾದಂಥ ದಿನ. ಇವತ್ತು ವರದಿ ತಿರಸ್ಕಾರ ಆಗುತ್ತಾ ಅಥವಾ ಪುರಸ್ಕಾರ ಆಗುತ್ತಾ, ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ದೂರದಾರದಂತಹ ಸ್ನೇಹ ಕೃಷ್ಣ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ಮಹತ್ವದ ದಿನ ಸರ್. ಇವತ್ತು ಏನಾಗ್ಬೋದು ಸರ್? ಸರ್, ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರದು ವರದಿ ಸದ ಆ ವರದಿನ ತಿರಸ್ಕಾರ ಮಾಡಿ ಅವರು ಏನು ಆರೋಪಗಳಿರುತ್ತೆ, ನಾನು ಆರೋಪ ಮಾಡಿದ್ದೀನಿ, ಆ ಆರೋಪನ ಸಾಬೀತುಪಡಿಸೋದಕ್ಕೆ ನನಗೆ ಕಾನೂನಾತ್ಮಕ ಅವಕಾಶವನ್ನು ನೀಡುತ್ತನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಅಂದರೆ ನೀವು ಕೂಡ ಯಾವೆಲ್ಲ ಅಂಶಗಳನ್ನ ನ್ಯಾಯಾಲಯದ ಗಮನಕ್ಕೆ ತಗೊಬಂದಿದ್ದೀರಾ ಸರ್ ಅಂತ? ಸರ್, ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ದಾರೆ, ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳ ವಿರುದ್ಧ ಸಾಬೀತುಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ. ಆದರೆ 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-51 ನಿವೇಶನ ಕೊಟ್ಟಿದ್ದಾರೆ, ಅದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು. ಸರ್, ಅದೇ ಸರ್ ಹೇಳ್ತಾರೆ, ಆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿನ ಸಲ್ಲಿಸಿದ್ದಾರೆ. ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ವರದಿ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ಲ. ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. ಇವರು ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ, ಆದರೆ ಪ್ರಭಾವನ ಬೀರಿದ್ದಾರೆ. ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು. ಅಂದರೆ ಅಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಅವರು ಕೂಡ ಎಲ್ಲೆಲ್ಲಿ ಲೋಪಗಳಾಗಿದೆ ಒಂದು ಪಟ್ಟಿಯೆಲ್ಲ ಮಾಡಿತ್ತು. ಇದು ನಿಮ್ಗೆ ಎಷ್ಟು ಸಹಕಾರಿ ಆಗುತ್ತೆ ಸರ್? ಅಲ್ಲ, ನನಗೆ ತುಂಬ ಸಹಕಾರ ಆಗುತ್ತೆ ಸರ್. ಅದನ್ನೇ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರುತ್ತೆ. ನನ್ನ ದೂರವಾಣಿ ಸಂಬಂಧ 2 ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆ. ಒಂದು ತನಿಖಾ ಸಂಸ್ಥೆ ನಾನು ಮಾಡೋ ಆರೋಪಗಳ ಮೇಲ್ನೋಟಕ್ಕೆ ಸಾಬೀತಾಗಿದೆ, ಅದಕ್ಕೆ ಪೂರಕ ದಾಖಲೆಗಳು ಈ ಥರ ಇದೆ ಅಂತೇಳಿ ಮತ್ತೊಂದು ತನಿಖಾ ಸಂಸ್ಥೆಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಮಾಹಿತಿ ಮತ್ತು ದಾಖಲೆಗಳನ್ನು ಕೊಟ್ಟಿದ್ದಾರೆ.
ಅದನ್ನು ಸರಿಯಾದ ರೀತಿ ಪರಿಗಣಿಸಿದೆ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಸೊ ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಈ ಲೋಕಾಯುಕ್ತದಿಂದ ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಆ ತನಿಖಾಧಿಕಾರಿ ಕ್ರಮ ತಗೊಳ್ಳಿ ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಸರ್, ಒಂದು ವೇಳೆ ಆ ನ್ಯಾಯಾಲಯ ಆ ವರದಿಯೆಲ್ಲ ಪುರಸ್ಕಾರ ಮಾಡಿದ್ರೆ ನೆಕ್ಸ್ಟ್ ಹೋರಾಟ ಏನಿರುತ್ತೆ ಸರ್ ಅಂತ? ಸರ್, ಅದು ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನೆ ಸಲ್ಲಿಸ್ತೀನಿ. ಒಂದು ವೇಳೆ ತಿರಸ್ಕಾರ ಆದರೆ ಸರ್ ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಸರ್ ಈ ಒಂದು ಪ್ರಕರಣದಲ್ಲಿ? ಸರ್, ತಿರಸ್ಕಾರ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಆರೋಪಣೆ ವಿಚಾರಣೆ ಒಳಪಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಸೊ ಮೊದಲಿಗೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿ ಸಾಕ್ಷಿ ನುಡಿದು ನನ್ನ ಜೊತೆಗೆ ಅವಶ್ಯಕತೆ ಇರತಕ್ಕಂಥ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಒಳಪಡಿಸಿ ದಾಖಲಾತಿಗಳನ್ನು ಗುರುತು ಮಾಡಿಸಿ ಆನಂತರ ಮತ್ತೊಮ್ಮೆ ಒಂದು ವಾದವನ್ನು ಮಂಡನೆ ಮಾಡಿ ಆರೋಪಿಗಳಿಗೆ ಒಂದು ಸಮನ್ಸ್ ಜಾರಿ ಮಾಡಿಸುವಂಥ ಕೆಲಸ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. CMಗೆ ಇವತ್ತು ಬಹಳ ಪ್ರಮುಖವಾದಂಥ ದಿನ. ಇವತ್ತು ವರದಿ ತಿರಸ್ಕಾರ ಆಗುತ್ತಾ ಅಥವಾ ಪುರಸ್ಕಾರ ಆಗುತ್ತಾ, ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ದೂರದಾರರಾದಂತಹ ಸ್ನೇಹ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭಾಳ ಪ್ರಮುಖವಾಗಿ ಮಹತ್ವದ ದಿನ ಸರ್. ಇವತ್ತು ಏನಾಗ್ಬೋದು ಸರ್? ಸರ್, ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರದ್ದು ವರದಿ ಸದ ಆ ವರದಿನ ತಿರಸ್ಕಾರ ಮಾಡಿ ಅವರು ಏನು ಆರೋಪಿಗಳಿರುತ್ತೆ ನಾನು ಆರೋಪ ಮಾಡಿದ್ದೀನಿ ಆ ಆರೋಪನ ಸಾಬೀತುಪಡಿಸೋದಕ್ಕೆ ನನಗೆ ಕಾನೂನಾತ್ಮಕ ಅವಕಾಶವನ್ನು ನೀಡುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಅಂದರೆ ನೀವು ಕೂಡ ಯಾವೆಲ್ಲ ಅಂಶಗಳನ್ನ ನ್ಯಾಯಾಲಯದ ಗಮನಕ್ಕೆ ತಗೊಂಡ್ಬಂದಿದ್ದೀರಾ ಸರ್ ಅಂತ? ಸರ್, ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ದಾರೆ ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳ ವಿರುದ್ಧ ಸಾಬೀತುಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ. ಅದು 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50 ನಿವೇಶನ ಕೊಟ್ಟಿದ್ದಾರೆ. ಅದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು. ಸರ್, ಅದೇ ಸರ್ ಹೇಳ್ತಾರೆ ಆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿನ ಸಲ್ಲಿಸಿದ್ದಾರೆ. ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ವರದಿ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. ಇವರು ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ. ಆದರೆ ಆ ಪ್ರಭಾವನ ಬೀರಿದ್ದಾರೆ. ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು. ಅಂದರೆ ಅಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಅವರು ಕೂಡ ಎಲ್ಲೆಲ್ಲಿ ಲೋಪಗಳಾಗಿದೆ ಒಂದು ಪಟ್ಟಿಯೆಲ್ಲ ಮಾಡಿತ್ತು. ಇದು ನಿಮ್ಗೆ ಎಷ್ಟು ಸಹಕಾರಿ ಆಗುತ್ತೆ ಸರ್? ಅಲ್ಲ, ನನಗೆ ತುಂಬ ಸಹಕಾರ ಆಗುತ್ತೆ ಸರ್. ಅದನ್ನೇ ನಾನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರುತ್ತೆ. ನನ್ನ ದೂರವಾಣಿ ಸಂಬಂಧ 2 ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆ. ಒಂದು ತನಿಖಾ ಸಂಸ್ಥೆ ನಾನು ಮಾಡೋ ಆರೋಪಗಳ ಮೇಲ್ನೋಟಕ್ಕೆ ಸಾಬೀತಾಗಿದೆ, ಅದಕ್ಕೆ ಪೂರಕ ದಾಖಲೆಗಳು ಈ ಥರ ಇದೆ ಅಂತೇಳಿ ಮತ್ತೊಂದು ತನಿಖಾ ಸಂಸ್ಥೆಯ ಲೋಕಾಯುಕ್ತ ಅಧಿಕಾರಿಗಳಿಗೆ ಆ ಮಾಹಿತಿ ಮತ್ತು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿ ಪರಿಗಣಿಸಿದೆ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಈ ಲೋಕಾಯುಕ್ತದಿಂದ ಸುಳ್ಳು ಅಂತಿಮ ವರದಿ ಸಲ್ಲಿಸಿದರೆ ಆ ತನಿಖಾಧಿಕಾರಿ ಕ್ರಮ ತಗೊಳ್ಳಿ ಅಂತೇಳಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಸರ್, ಒಂದು ವೇಳೆ ಆ ನ್ಯಾಯಾಲಯ ಆ ವರದಿಯೆಲ್ಲ ಪುರಸ್ಕಾರ ಮಾಡಿದ್ರೆ ನೆಕ್ಸ್ಟ್ ಹೋರಾಟ ಏನಿರುತ್ತೆ ಸರ್ ಅಂತ? ಸರ್, ಅದು ಆದೇಶವನ್ನು ಪ್ರಶ್ನೆ ಮಾಡಿ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನೆ ಸಲ್ಲಿಸ್ತೀನಿ. ಒಂದು ವೇಳೆ ತಿರಸ್ಕಾರ ಆದರೆ ಸರ್ ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಸರ್ ಈ ಒಂದು ಪ್ರಕರಣದಲ್ಲಿ? ಸರ್, ತಿರಸ್ಕಾರ ಆಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಆರೋಪಣೆ ವಿಚಾರಣೆ ಒಳಪಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಮೊದಲಿಗೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರ ಸಲ್ಲಿಸಿ ಸಾಕ್ಷಿ ನುಡಿದು ನನ್ನ ಜೊತೆಗೆ ಅವಶ್ಯಕತೆ ಇರತಕ್ಕಂಥ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಒಳಪಡಿಸಿ ದಾಖಲಾತಿಗಳನ್ನು ಗುರುತು ಮಾಡಿಸಿ ಆನಂತರ ಮತ್ತೊಮ್ಮೆ ಒಂದು ವಾದವನ್ನು ಮಂಡನೆ ಮಾಡಿ ಆರೋಪಿಗಳಿಗೆ ಒಂದು ಸಮನ್ಸ್ ಜಾರಿ ಮಾಡಿಸುವಂಥ ಕೆಲಸ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.